ಇನ್ನು ಶಕ್ತಿ ಯೋಜನೆಯ ಎಫೆಕ್ಟ್, ಮಹಿಳೆಯರಿಗೆ ಉಚಿತ ಪ್ರಯಾಣ, ಸಾರಿಗೆ ಪ್ರಯಾಣ ದರದ ಏರಿಕೆ, ಇದು ಶಕ್ತಿ ಯೋಜನೆಯ ಎಫೆಕ್ಟ್. ಇದು 5 ವರ್ಷಗಳ ಬಳಿಕ KSRTC ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. 10 ವರ್ಷಗಳ ಬಳಿಕ BMTC ಪ್ರಯಾಣ ದರ ಕೂಡ ಏರಿಕೆ ಆಗ್ತಾ ಇದೆ. 15% ದರ ಹೆಚ್ಚಳ ಮಾಡೋದಕ್ಕೆ ಬಹುತೇಕ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ ಸಂಪುಟ ಸಭೆ ಮುಗಿದ ಬಳಿಕ ಅದನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಬಟ್ ಬಸ್ ದರ ಏರಿಕೆ ಅಂತಕ್ಕಂಥದ್ದು ಫಿಕ್ಸ್. 13%, 15%, 18% ಅದು ಇನ್ನೂ ತೀರ್ಮಾನ ಆಗಿಲ್ಲ, ಈಗ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮಹಿಳೆಯರಿಗೆ ಉಚಿತ ಕೊಟ್ಟು ಈಗ ಪುರುಷರಿಂದ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ಅಪವಾದ ಬರಲ್ವಾ? ಇದ್ರ ಬಗ್ಗೆ ಏನಾದರೂ ಚರ್ಚೆಗಳು ಸಂಪುಟ ಸಭೆಯಲ್ಲಿ ನಡೀತಾ ಅಂತ? ಖಂಡಿತವಾಗಿ ಕೂಡ ಈ ರೀತಿಯ ಚರ್ಚೆ ನಿರಂತರವಾಗಿ ನಡೀತಾ ಇದೆ. ಯಾಕೆಂದರೆ ಇದೇ DK ಶಿವಕುಮಾರ್ ಅವರು ಆ ಒಂದು ಶಕ್ತಿ ಯೋಜನೆಯನ್ನು ಪರಿಷ್ಕರಣೆ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೇ ಒಂದು ರೀತಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿ ಮಾತನಾಡಬೇಕಾಗಿತ್ತು. ಅದ್ರ ಜೊತೆಗೆ ಪುರುಷರಿಗೂ ಕೂಡ ಅದನ್ನು ಕೊಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಇನ್ನೊಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು. ಆಗಲೂ ಕೂಡ ಸಾಕಷ್ಟು ಗೊಂದಲ ಆಗಿತ್ತು. ಆ ಸಂದರ್ಭದಲ್ಲೇ ಶಕ್ತಿ ಯೋಜನೆಯಿಂದ ಹೊರೆ ಆಗ್ತಾ ಇದೆ, ಹಾಗಾಗಿ ಬಸ್ ದರ ಏರಿಕೆ ಆಗಬೇಕು ಅಂತ ಒಂದು ವರ್ಗ ಹೇಳಿದ್ರೆ, ಇನ್ನೊಂದು ವರ್ಗ ಕ್ಯಾಬಿನೆಟ್ನಲ್ಲಿ ಇಲ್ಲ, ಆ ಶಕ್ತಿ ಯೋಜನೆ ಕಾರಣಗಳಿಗೋಸ್ಕರವಾಗಿ ಪುರುಷರ ಮೇಲೆ ಹೊರೆಯನ್ನು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಭಿನ್ನ ನಿಲುವು ಕೂಡ ವ್ಯಕ್ತ ಆಗ್ತಾ ಇತ್ತು. ಆದರೆ ಈಗ ಇದೇ ಪರಿಸ್ಥಿತಿ ಮುಂದುವರಿದ್ರೆ ಸಾರಿಗೆ ನಿಗಮಗಳನ್ನು ಮುಚ್ಚಬೇಕಾಗತ್ತೆ ಅನ್ನೋ ಒಂದು ಇದು ಕೂಡ ಫಲಿತಾಂಶ ಬಂದಿರತಕ್ಕಂಥದ್ದು. ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಜೊತೆಗೆ ಆ ಒಂದು ನಷ್ಟ ಇದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ, ಹಾಗಾಗಿ ಇದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅಂಕಿಅಂಶ ಸಮೇತ ಈ ಒಂದು ಕ್ಯಾಬಿನೆಟ್ನಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ನೀವು ಹೇಳದಂತೆ ಇದು ಒಂದು ರೀತಿಯಲ್ಲಿ ಬಸ್ನಲ್ಲಿ ಓಡಾಟ ಮಾಡ್ತಕ್ಕಂಥ ಆ ಒಂದು ಪುರುಷರಿಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶಾಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ, ಅರಗಿಸ್ಕೊಳ್ಳುತ್ತೆ, ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಜನ ಆ ನಿರ್ಧಾರಕ್ಕೆ ಬರ್ತಾರೆ, ಇಬ್ಬರಿಂದ ಇಸ್ಕೊಳ್ಳೋದ್ರ ಬದಲು ಒಬ್ಬರ ಹತ್ರನೇ ಇಸ್ಕೊತಾ ಇದ್ದಾರೆ ದುಡ್ಡನ್ನು ಅಂತ.